ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ಏನಂದಮ್ಮ? ಅವ್ರು ನಾನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಜೊತೆಗೆ ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತಲೂ ಹೇಳಿದ್ದಾರೆ. ಆದರೆ ಅತ್ತೆ, ಅದು ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ನೋಡೇ ಬಿಡೋಣ ಅಂತ ಬೀಳಿ ಹಾಗಿದ್ರೆ ಅಂತಂದೆ. ಅದಕ್ಕೆ ಅವರು ಕಾಲಿಗೆ ಬೀಳಕ್ಕೆ ಬಂದ್ಬಿಟ್ರು ಅತ್ತೆ. ಅದು ನೋಡಿ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ನಿಮ್ಮ ಜೊತೆ ಬರ್ತೀನಿ ಅಂತ ನಾನು ಒಪ್ಕೊಂಡು ಬಂದಿದ್ದೀನಿ ಅತ್ತೆ. ಹಾಗಾದರೆ ನೀನು ಕೇಳಿದ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ. ಅವ್ನು ಹೇಳಿದ ಮಾತು ಮೇಲೆ ನಿಮಗೆ ನಂಬಿಕೆ ಬಂದಿದೆ ಅಂತ ಆಯಿತು, ಹೌದಾ? ಮಾವ, ಅಕ್ಕನ ಮುಖದಲ್ಲಿರೋ ಸಂತೋಷ ನೋಡಿದ್ರೆ ಗೊತ್ತಾಗ್ತಿದೆ ಅವರು ಸಂತೋಷ್ ಬಾವನ್ನ ಕ್ಷಮಿಸಿದ್ದಾರೆ ಅಂತ. ಅಕ್ಕ, ನೀವು, ಚಿರು, ಬಾವ ಎಲ್ಲರೂ ಖುಷಿಯಾಗಿ ಬಾಳಿ. ಹೌದಮ್ಮ, ಅವನು ನಿನ್ನ ಖುಷಿಯಾಗಿ ಕರ್ಕೊಂಡು ಹೋಗ್ತಿದ್ದಾನೆ ಅಂದಮೇಲೆ ನಿನ್ನ ಚೆನ್ನಾಗೇ ನೋಡ್ಕೊಳ್ತಾನೆ. ಸಮಾಧಾನವಾಗಿ ಮಾತಾಡಿದ್ದಾನೆ ಅಂದಮೇಲೆ ಒಳಗೆ ಕರ್ಕೊಂಬರ್ಬೋದಾಗಿತ್ತಲ್ಲ. ಅದು ನಾನು ಕರೆದ್ರೆ ಬರ್ತಾರೋ ಇಲ್ವೋ ಅಂತ ನಾನು ಕರೆಯೋಕ್ಕೆ ಹೋಗಲಿಲ್ಲ ಅತ್ತೆ. ಅತ್ತೆ, ನಾನು ಹೋಗಿ ಬ್ಯಾಗ್ ರೆಡಿ ಮಾಡ್ಕೊತೀನಿ. ರೀ, ನಾನು ಹೋಗಿ ಅವನಿಗೇನಾದರೂ ತಿನ್ನೋಕೆ ತೊಗೊಂಬರ್ತೀನಿ. ನಾನು ಬರ್ತೀನಿ. ನೀನು ಯಾಕೋ ಬಂದೆ? ವೀಣಾ ಎಲ್ಲೋ ಬರಲ್ಲ ಅಂದ್ಲಾ? ಮನಸ್ಸು ಬದಲಾಯಿಸಿಲ್ಲ? ನಾನು ಬರಲ್ಲ, ಅವಳನ್ನ ಕಳ್ಸು. ಬರಲ್ಲ, ಬೇಡಪ್ಪ. ಕೂತ್ಕೋ. ಪರವಾಗಿಲ್ಲ. ಪರವಾಗಿಲ್ಲ, ಕೂತ್ಕೊಳ್ಳಪ್ಪ. ಕೂತ್ಕೋಪ್ಪ. ಮನೇಲಿ ಮಾಡಿರೋ ಚಕ್ಲಿ ನಿನಗಿಷ್ಟ ತಾನೆ? ತಗೋ. ಅದೆಲ್ಲ ಏನು ಬೇಡಮ್ಮ. ತಿನ್ನೋ, ಪರವಾಗಿಲ್ಲ. ಯಾಕೆ ನಮ್ಮ ಮುಂದೆ ತಿನ್ನೋದಕ್ಕೆ ಸಂಕೋಚನ? ಹಾಗೆಲ್ಲ ಏನಿಲ್ಲ. ಮತ್ತೆ ತಗೋ. ನೀರಿಟ್ಟಿದ್ದೀನಿ, ಬೇಕಾಗಿತ್ತು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ವೀಣಾನ ನನ್ನ ಜೊತೆ ಕಳಿಸ್ಕೊಡೋದಕ್ಕೆ ಒಪ್ಕೊಂಡ್ರಲ್ಲ. ಅಯ್ಯೋ ಬಾವ, ಅದ್ಯಾಕೆ ಹಂಗೆಲ್ಲ ಅಂತೀರಾ? ನಾವೇನು ಬೇರೆಯವ್ರೆ? ಒಂದೇ ಕುಟುಂಬ ಅಲ್ವಾ? ಅಷ್ಟಕ್ಕೂ ನೀವು, ವೀಣಕ್ಕ, ಚಿರು ಯಾವಾಗಲೂ ಖುಷಿಯಾಗಿರ್ಬೇಕು. ಇದನ್ನೇ ನಾವೆಲ್ಲರೂ ಬಯಸೋದು. ಇದು ದೇವ್ರು ಮಾಡಿರೋ ಸಂಬಂಧ. ಅಷ್ಟು ಬೇಗ ಮುರಿದೋಗೋದಕ್ಕೆ ನಾವು ಯಾರೂ ಬಿಡಕ್ಕಿಲ್ಲ. ತಿನ್ನಪ್ಪ, ಕೈಲೇ ಹಿಡ್ಕೊಂಡಿದ್ಯಲ್ಲ. ಯಾಕೆ ನಮ್ಮನೇಲಿ ಏನು ತಿನ್ನಬಾರ್ದು ಅಂತ ಏನಾದರೂ ಡಿಸೈಡ್ ಮಾಡಿದ್ಯಾ? ಅಥವಾ ಬಡವ್ರ ಮನೇಲಿ ಏನು ತಿನ್ನಲ್ವಾ? ಹಾಗೆಲ್ಲ ಏನಿಲ್ಲ. ತಿನ್ನು ಮತ್ತೆ. ಅತ್ತೆ, ಮಾವ, ಯಾವ ಜನ್ಮದ ಋಣ ಬಂಧನ ಏನು, ನೀವಿಬ್ರು ನನಗೆ ಅತ್ತೆ ಮಾವಾಗಿ ಸಿಕ್ಕಿದ್ದೀರಾ. ನಾನು ಯಾವತ್ತೂ ನಿಮ್ಮನ್ನ ಅತ್ತೆ ಮಾವ ಅಂತ ಅಂದ್ಕೊಂಡಿಲ್ಲ, ತಂದೆ ತಾಯಿ ಅಂತ ಅಂದ್ಕೊಂಡಿದ್ದೀನಿ. ನೀವುಗಳು ಅಷ್ಟೇ, ಯಾವಾಗಲೂ ನನ್ನ ಮೇಲೆ, ಮಗಳ ಮೇಲೆ ತೋರಿಸೋ ಥರನೇ ಪ್ರೀತಿ ತೋರಿಸಿದ್ರಿ. ಈ ನಿಮ್ಮ ಪ್ರೀತಿ ವಿಶ್ವಾಸನ ನಾನು ಎಷ್ಟೇ ಜನ್ಮ ಪಡ್ಕೊಂಬಂದರೂ ತೀರ್ಸೋಕ್ಕಾಗಲ್ಲ. ಮುಂದೆ ನನಗೆ ಎಂಥ ಪರಿಸ್ಥಿತಿ ಬಂದರೂ ನೀವಿಬ್ಬರಿದ್ದೀರಾ ಅನ್ನೋ ನಂಬಿಕೆಯಿಂದ ನಾನೀಗ ಹೋಗ್ತಿದ್ದೀನಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ಇದು ನಿನ್ನ ಮನೆಯೇ. ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಬರ್ಬೋದು. ಮಗಳು ತವ್ರ ಮನೆಗೆ ಬರೋದಕ್ಕೆ ಕೇಳ್ಕೊಂಡು ಬರ್ಬೇಕೇನಮ್ಮ? ವೀಣಾ, ಅವನು ಹಿಂದೆ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಮಾಡಲ್ಲ ಅನ್ನೋ ನಂಬಿಕೆಯಿಂದ ನಿನ್ನನ್ನು ಅವನ ಜೊತೆ ಕಳಿಸ್ಕೊಡ್ತಾ ಇರೋದು.
ಅವನೇನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸಿ ಅವನನ್ನು ಸರಿ ದಾರಿ ತರಬೇಕಾದ ನಿನ್ನ ಜವಾಬ್ದಾರಿ ಮಾ. ಅದನ್ನು ನಿಭಾಯಿಸ್ತೆ ಅನ್ನೋ ನಂಬಿಕೆಯಿಂದ ಕಳಿಸ್ಕೊಡ್ತಾ ಇದ್ದೀನಿ. ಹೋಗ್ಬಮ್ಮ. ಹೊಡ್ತೀನಿ. ಅಳ್ಬೇಡ, ನಗ್ನತ್ತ ಹೋಗ್ಬ. ಹುಷಾರು. ಬರ್ತೀನಿ ವೆಂಕಿ. ಜಯಂತ್, ಯಾಕಪ್ಪ, ಏನಾಯ್ತು? ತುಂಬಾ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಶಾಂತಮ್ಮ, ಅದು ನರಸಿಂಹ ಅವ್ರು ಫೋನ್ ಮಾಡಿದ್ರು, ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ರಲ್ಲ, ನನಗೂ ಬೇಜಾರಾಯಿತು ಅಷ್ಟೆ. ಏನು ವಿಷಯ? ಅದು ಲಲಿತಮ್ಮನವ್ರದ್ದು ತಿಥಿ ಕಾರ್ಯ ಇತ್ತಂತೆ, ತಿಳಿಸಕ್ಕೆ ಫೋನ್ ಮಾಡಿದ್ರು. ಆದರೂ ನೀನು ತುಂಬ ಡಲ್ ಆಗಿದೆಯಾ? ಈ ಕಾರ್ಯದಲ್ಲಿ ನೆಪ ಮಾಡಿಕೊಂಡು ಜಾನ್ವಿಯರ್ನ ಹುಡುಕ್ಬೋದು ಅಂತ ಯೋಚನೆ ಬರ್ತಿದ್ಯಾ ಅಲ್ವಾ ನಿನಗೆ? ಯೋಚನೆ ಏನೋ ಇದೆ ಶಾಂತಮ್ಮ, ಆದರೆ ಈ ಪರಿಸ್ಥಿತಿಯಲ್ಲಿ ಹೇಗೆ ಅಂತ. ನೀನು ಹೇಳೋದು ಸರಿನೇ ಇದೆಯಪ್ಪ. ನೀನಿಲ್ಲಿ ಅವ್ರನ್ನ ನೆನೆಸ್ಕೊಂಡು ಎಷ್ಟು ದುಃಖ ಪಡ್ತಿದೀಯಾ. ಪಾಪ ಅವ್ರಿಗೆ ಸ್ವಂತದವ್ರನ್ನ ಕಳ್ಕೊಂಡು ಅದೆಷ್ಟು ದುಃಖ ಪಡ್ತಿರ್ಬೋದು. ಈ ದೇವರಿಗೆ ಕರುಣೆ ಅನ್ನೋದೇ ಇಲ್ಲ. ಕೆಟ್ಟವರು ಏನೆಲ್ಲ ಮಾಡಿ ಮೆರೀತಾರೆ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ನರಸಿಂಹ ಅವ್ರಿಗೆ ಅನುಮಾನ ಬರದೇ ಇದ್ರೆ ಸಾಕು. ಈ ಬ್ಲ್ಯಾಕ್ ಮೇಲರು ನನ್ನ ಹತ್ರ ದುಡ್ಡಂತೂ ಇಸ್ಕೊಂಡಾಯ್ತು. ಈಗ ಸುಮ್ಮನಿದ್ರೆ ಸರಿ. ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋದಲ್ಲದೆ ವಿಷಯನ ಹೋಗ್ಬಿಟ್ಟು ಅವ್ರಿಗೇನಾದರೂ ಹೇಳಿಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ಲ. ನೋ ಜಯಂತ, ನೀನಿವಾಗ ತುಂಬ ಹುಷಾರಾಗಿರಬೇಕು. ಸ್ವಲ್ಪ ಎಡವಟ್ಟಾದರೂ ಚಿನ್ನು ಮರಿನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ ನೀನು. ಜಯಂತ್, ತುಂಬ ಯೋಚನೆ ಮಾಡಬೇಡಪ್ಪ. ಕಾಫಿ ಏನಾದರೂ ತಂದ್ಕೊಡ್ಲಾ? ಸರಿ ಶಾಂತ. ಲಕ್ಷ್ಮೀ